ನಡೆಯುವುದು, ತಡೆಯುವುದು, ನುಡಿಯುವುದು. 5 ಸ್ತರಗಳು. ಶಿವಕಾರುಣ್ಯವನ್ನು ಪಡೆಯುವುದು, ದುರ್ಗುಣಗಳನ್ನು ಬಿಡುವುದು ಜೀವ ಸಂಪೂರ್ಣ, ಮತ್ತು ನೀತಿಯಲ್ಲಿ ನಡೆಯುವುದು, ಯೋಗದಲ್ಲಿ ತಡೆಯುವುದು ಇಂದ್ರಿಯಗಳನ್ನು, ಜ್ಞಾನ ಪ್ರತಿಪಾದನೆಯಲ್ಲಿ ತಾನೇ ಅಹಂ ಬ್ರಹ್ಮ ನುಡಿಯುವಂತೆ ಪೈಕಿ. ಅದಕ್ಕಾಗಿ 5 ಸ್ತರಗಳ ಪೈಕಿ ಇವತ್ತು ಶಿವಕಾರಣ ಸ್ತರದಲ್ಲಿ ಒಂದೊಂದು ಸ್ತರದಲ್ಲಿ ಒಂದೊಂದು ಪದ್ಯವನ್ನು ಆರಿಸಿಕೊಂಡಿದ್ದರೆ ಕೂಡ ತುಂಬ ಗರ್ವಯುತವಾಗಿ ನಮಸ್ಕಾರ ಮಾಡ್ತೀನಿ. ಭಕ್ತ ಬೇಡಿಕೊಂಡಿದ್ದಾನೆ. ಯಾರನ್ನು ಬೇಡಿಕೊಂಡಿದ್ದಾನೆ? ಯಾವ ಶ್ರೀಮಂತರನ್ನು, ಮಂತ್ರಿಗಳನ್ನು, MLA ಬೇಡಿಕೊಂಡಾವ? ಎಲ್ಲರೂ ಬೇಡುವವರೇ. ದೃಷ್ಟಾಂತ ಹೋದ್ರೆ ಮತ್ತೆ ಅವರು ಏನಾಯ್ತು? ಅದಕ್ಕಾಗಿ ಬೇಡಿದರೆ ಎನ್ ನುಡಿಯನ್ನು ಬೇಡುವೆ, ಆಡಿದರೆ ಎನ್ ನುಡಿಯನ್ನು ಮಾಡುವಂತ ಶರಣ ಹೇಳಿದಂತೆ ಯಾರನ್ನು ಬೇಡಬೇಕು? ನಾವು ಪರಮಾತ್ಮನನ್ನೇ ಬಿಡಬೇಕಂತ ಉದ್ದೇಶದಿಂದ ಬೇಡಿಕೊಂಡಿದ್ದಾರೆ. ಏನು ಬೇಡಿಕೊಂಡಿದ್ದಾರಪ್ಪ? ನೋಡಲಾಗದೆ, ನೋಡಕ್ಕಾಗುವುದಿಲ್ಲ. ಏನು ನೋಡಲಾಗದೆ ದೇವನೇ ಅಲ್ಲ, ನೋಡಲಾಗದೆ ದೇವ ನೀ, ನೋಡಲಾಗದೆ ನೀ, ನೋಡಲಾಗದೆ ದೇವ ನೀ, ನೋಡಲಾಗದೆ. ಯಾಕಪ್ಪ ನಾನು ನೋಡಲಿ? ನೀನು ಬೇಕಾದವರು ಎಲ್ಲ ನೋಡ್ತಾರೆ ನಮ್ಮನ್ನು, ಆದರೆ ಪರಮಾತ್ಮನು ನಮ್ಮನ್ನು ನೋಡುವುದು ಬೇರೆ, ನಾವು ಪರಮಾತ್ಮನ ನೋಡುವುದು ಬೇರೆ. ನಾವು ನೋಡ್ತೀವಿ, ಏನಲ್ಲಿ ಏನು ಕಾಣ್ತದ ಅದನ್ನು ನೋಡ್ತೀವಿ. ಪರಮಾತ್ಮ ನೋಡುವುದು ಬೇರೆ, ಅವನ ಕೃಪಾ ದೃಷ್ಟಿ ಕರುಣಾಮಯ. ಅದಕ್ಕೆ ಪಕ್ಷ ಬೇಡಿಕೊಳ್ತಾನೆ, ದೇವ ನೀ ನೋಡಲಾಗದೆ. ಅದಕ್ಕೆ ಇಷ್ಟದ ಪರಮಾತ್ಮನಿಗೆ ಕಣ್ಣುಗಳು ಕೂಡೆ ನಿನ್ನ ದಿಟ್ಟಿ ಮೂರು ದೃಷ್ಟಿಗಳಿಂದ, ಒಂದೊಂದು ದೃಷ್ಟಿಯಿಂದ ಒಂದೊಂದು ರಾಬಿ ಬೇಡ್ಕೊಂಡಿದ್ದಾನೆ. ಕೂಡೆ ನಿನ್ನ ದಿಟ್ಟಿ 3 ನಾಡೆ ಲೇಸ ಮಾಡಲೆಂದು ಚೆನ್ನಾಗಿ ನನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನು ನಾಶ ಮಾಡಿ ನಾಡೆ ಲೇಸು ಮಾಡಲು ಎನ್ನ ನೋಡಲಾಗದೆ ನೀನೇ ನನ್ನ ಪವಿತ್ರ ಮಾಡ್ತಕ್ಕಂಥವಪ್ಪ. ಅದಕ್ಕಾಗಿ 3 ದೃಷ್ಟಿಗಳನ್ನು ಕೂಡಿಕೊಂಡು ಯಾವ ರೀತಿ ಒಂದೊಂದು ನೇತ್ರ, ಅದಕ್ಕೆ ಮಿಸುಕಲೀಯದ ಎನ್ನ ಮೋಹವಿಸದವೆಂಬ ವನ ಮೊದಲನೇ ಯಾವುದು? ಪರಮಾತ್ಮನಿಗೆ ನಡುನೇತ್ರ ಅಂತ ಅವಸರ. ಅದರಿಂದ ಏನು ಲಾಭ? ಮಿಸುಕಲೀಯದ ಎನ್ನ ಮೋಹವಿಸದವೆಂಬ ವನ. ನನ್ನನ್ನು ಮಿಸುಕಲಾರ್ದಂತೆ, ಎಲ್ಲಿಗೆ ಹೋಗಲಾರ್ದಂತೆ, ಶರತ್ತು ಹೋಗಲಾರ್ದಂತೆ, ಜ್ಞಾನ ಪಡಿಲಾರ್ದಂತೆ ವಿಚಿತ್ರವಾಗಿ ನನ್ನನ್ನು ಬಂಧಿಸಿದೆ. ಮಿಸುಕಲಾರ್ದಂತೆ ಹೇಳಲಿಕ್ಕಿಲ್ಲ. ಕಣ್ಣು, ಕಿವಿ, ಮೂಗು ಎಲ್ಲ ಇಂದ್ರಿಯಗಳಲ್ಲಿ ಬಂಧಿಸಿ ಬಿಟ್ಟಿದ್ದಾರೆ. ಯಾವುದು? ಮೋಹ. ಅದಕ್ಕೆ ಈ ಮೋಹ ಅನ್ನುವುದು ಬಹಳ, ಮೋಹಕ್ಕೆ ಮೋಹನಿಶ ಸಬ್ ಸೋನ ಹಿಂದಿಕೆ ಬರ್ತಾನೆ. ಅದು ನಿಶೆ ಅಂದ್ರೆ ಕತ್ತಲು, ನಿಶೆ ಅಂದ್ರೆ ಕತ್ತಲು. ಮೋಹನಿಶೆ ಸಬ್ ಸೋನ ಹಾಲು ಏಕಿ ಸಪ್ನೆ ಅನೇಕ ಪ್ರಕಾರ. ಅದಕ್ಕಾಗಿ ಇದನ್ನು ಕಲಿಬೇಕಾಗಿದೆ. ಪರಮಾತ್ಮನ ನಡುನೇತ್ರದಿಂದ ಎಲ್ಲರೂ ನಡುನೇತ್ರದವರೇ. ಪರಮಾತ್ಮನ ಮಕ್ಕಳಲ್ಲವೇ ನಾವು? ಇವತ್ತು ನಮ್ಗೆ 2 ಕಣ್ಣಿರ್ತವೆ, ನಮಗೆ 3 ಇರ್ತವೆ. ತಂದಿಗೆ 3 ಕಣ್ಣು, ನಮಗೆ 2 ಕಣ್ಣು. ನಮಗೂ 3 ಇರ್ತವ್ರಿ. ಅದೇನಾಗಿದೆ? 3ನೇ ಕಣ್ಣು ಮಮಕಾರದ ಪರಿ ಬಂದಿದೆ ಕಣ್ಣಿಗೆ. ಅದಕ್ಕೆ ಪರಿವಾದ ಪರಿಬುದ್ಧಿ ತೊಡಗಿಸುವುದು ಪರತ್ವನು ಬೇಕು ಬೇರೆ ಕಣ್ಣದಕ್ಕೆ. ಏನಾಗಿದೆ? ಅದಕ್ಕೆ ಶಿರದ ಮಮತಾವೇಶಿತದ ಪರೆಯ ಪರಿದಂದು ಅಗಲುವುದು ಅರಿವಿನ ಕಣ್ಣು ಮಂಕುತಿಮ್ಮ ಅಂತ ಅವರು ಅಧ್ಯಾತ್ಮದಲ್ಲಿ. ಅದಕ್ಕೆ ನಮಗೂ ವಿವೇಕ ಅಂತಕ್ಕಂಥದ್ದು 3ನೇ ಕಣ್ಣು. 3ನೇ ಕಣ್ಣದ ನಮ್ಗೆ ಕೂಡ ಅದಕ್ಕೇನು ಬಂದಿದೆ? ಮಮಕಾರದ ಪರೆ ಮುಚ್ಚಿದೆ. ಪರೆ ಅಂದ್ರೆ ಏನು? ಆಪ್ಷನ್ ಪರೆ ಬರ್ತದಲ್ಲ. ಅದಕ್ಕೆ ವಿವೇಕ ಅಂತಕ್ಕಂಥ ಕಣ್ಣಿಗೆ ಮಮಕಾರ ಪರೆ ಬಂದಿದೆ. ಅದನ್ನು ಯಾವ ರೀತಿ ನೀನು